ತಾವು KCETಯ ಪರೀಕ್ಷಾ ಫಲಿತಾಂಶಕ್ಕಾಗಿ ಈಗ ಕ್ಷಣಗಣನೆ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಕ್ಷಣದಲ್ಲಿ ಕೂಡ ಈ ಒಂದು KCETಯ ಒಂದು ಪರೀಕ್ಷಾ ಫಲಿತಾಂಶ ಪ್ರಕಟವಾಗಬಹುದು. ಹಾಗಾಗಿ ಅದಕ್ಕಿಂತ ಪ್ರಮುಖವಾಗಿ ಇನ್ನೊಂದು ಅಪ್ಡೇಟ್ ಅಂತಂದರೆ, ಈ ಒಂದು KA ವೆಬ್ಸೈಟ್ನಲ್ಲಿ ತಮ್ಮ ಒಂದು ಪರೀಕ್ಷೆಯಲ್ಲಿ ಬರೆದಿರ್ತಕ್ಕಂಥ OMR ಶೀಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವುಗಳನ್ನು ಹೇಗೆ ಡೌನ್ಲೋಡ್ ಮಾಡಿಕೊಂಡು ತಾವು ಉತ್ತರಗಳನ್ನು ಪರೀಕ್ಷಿಸಿಕೊಳ್ಬೋದು ಅಂತಕ್ಕಂಥ ನೋಡಿದಾಗ, KA ವೆಬ್ಸೈಟ್ಗೆ KA ಹೋಮ್ಗೆ ಬಂದು ನಾವು ಈ ಒಂದು ವೆಬ್ಸೈಟ್ನಲ್ಲಿ ಪ್ರವೇಶವನ್ನು ತೆಗೆದುಕೊಂಡಾಗ, ಪ್ರವೇಶದಲ್ಲಿ ನಾವು UGCET 2025 ಕ್ಲಿಕ್ ಮಾಡಿದ್ದೆ ಆದರೆ ತಾವು ನೋಡ್ತಾ ಹೋಗಬೇಕು. ಹೀಗೆ ಅನೇಕ ಇಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಇರ್ತವೆ. ಅದರಲ್ಲಿ ತಾವು ಹೀಗೆ ಕೆಳಗಡೆ ಹೋದಾಗ ನೋಡ್ತಾ ಹೋಗ್ಬೋದು. ಇಲ್ಲಿ UGCET ಒಂದು OMRಗಳ ವೀಕ್ಷಿಸ್ತಕ್ಕಂಥ ಲಿಂಕ್ ಇದೆ ನೋಡ್ಬೋದು. UGCET 2025 ಪರೀಕ್ಷಾ ಕೇಂದ್ರವಾರು OMR ಶೀಟ್ ವೀಕ್ಷಿಸುವ ಲಿಂಕು ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿದ್ದೆ ಆದರೆ ಅಲ್ಲಿ ತಮಗೆ ಸೆಲೆಕ್ಟ್ ಎಕ್ಸಾಮ್ ಅಂತಿದೆ. ಅಲ್ಲಿ UGCET ಸೆಲೆಕ್ಟ್ ಮಾಡಿದ್ದೆ ಆದರೆ ತಮಗೆ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಇರುತ್ತೆ. ತಮ್ಮ ಒಂದು ಜಿಲ್ಲೆ ಯಾವುದಿದೆ ಆ ಒಂದು ಜಿಲ್ಲೆಯನ್ನು ತಾವು ಸೆಲೆಕ್ಟ್ ಮಾಡಿದ್ದೆ ಆದರೆ ನಂತರದಲ್ಲಿ ಯಾವ ಪರೀಕ್ಷೆಯ ಒಂದು OMR ಶೀಟನ್ನು ನೋಡಬೇಕಾಗಿದೆ ಅನ್ನೋದು ಪ್ರತ್ಯೇಕವಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಪ್ರತ್ಯೇಕವಾಗಿ ತಾವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಸಬ್ಜೆಕ್ಟ್ ನಾನು ಒಂದು ಫಿಸಿಕ್ಸ್ ಅಂತ ಮಾಡಿದಾಗ ಆ ಕೇಂದ್ರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೇಂದ್ರಗಳ ಸಂಖ್ಯೆಗಳು ಬರ್ತಾ ಇದ್ದಾವೆ. ತಾವು ನೋಡ್ತಾ ಇರ್ಬೋದು. ಇಲ್ಲಿ ಆ ಧಾರವಾಡ ಅಂತ ಸೆಲೆಕ್ಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಕೇಂದ್ರಗಳ ಸಂಖ್ಯೆಗಳು ಬರ್ತವೆ. ಸೊ ತಾವು ಹೀಗೆ ಹೋದಾಗ ಪುಟ ಸಂಖ್ಯೆ 1 ಮತ್ತು 2 ಅಂತಿದೆ. ಮುಂದಿನ ಒಂದು ಸೆಂಟರ್ಗಳ ಬಗ್ಗೆ ನೋಡ್ಕೊಳ್ಬೇಕಾದ್ರೆ ನಾವು 2 ಕ್ಲಿಕ್ ಮಾಡಿದ್ವಿ. ಈಗ ತಮ್ಮ ಒಂದು ಕೇಂದ್ರ ಸಂಖ್ಯೆಯನ್ನು ನೋಡಿಕೊಂಡು ಆ ಕೇಂದ್ರ ಸಂಖ್ಯೆಯ ಮುಂದುಗಡೆ ಹೆಸರಿದೆ, ಅದರ ಜೊತೆಯಲ್ಲಿ ವೀವ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿದ್ದೆ ಆದರೆ ಅಲ್ಲಿ ಆ ಒಂದು ಕೇಂದ್ರದಲ್ಲಿ ತಾವು ಏನು ಪರೀಕ್ಷೆಗೆ ಬರೆದಿದ್ದೀರಿ ಅಲ್ಲಿ ಇರ್ತಕ್ಕಂಥ ಎಲ್ಲ OMRಗಳು ಅಲ್ಲಿ ಲಭ್ಯವಾಗುತ್ತವೆ. ಹಾಗಾಗಿ ತಾವು ತಮ್ಮ ಒಂದು CET ಸಂಖ್ಯೆಗೆ ಅನುಗುಣವಾಗಿ ಆ ಒಂದು OMR ಅನ್ನು ತಮ್ಮದು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಅದೇ ರೀತಿಯಲ್ಲಿ ತಾವುಗಳು ಫಿಸಿಕ್ಸ್ ಆದ ನಂತರ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು OMRಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾರ ಹತ್ರ ಕಾರ್ಬನ್ ಕಾಪಿ OMR ಇದೆಯೋ ಅದರಲ್ಲಿ ಸ್ಪಷ್ಟವಾಗಿ ತಾವು ಯಾವುದನ್ನು ಪರೀಕ್ಷೆಯಲ್ಲಿ ಪ್ರಶ್ನೆಗೆ ಉತ್ತರವನ್ನು ಬಿಡಿಸಿದ್ದೀರಿ ಅಂತಕ್ಕಂಥ ಅಲ್ಲಿ ಸ್ಪಷ್ಟವಾಗಿ ನಮೂದಿಸಿದ್ದಿಲ್ಲ ಅಂತಂದರೆ ಇದನ್ನು ತೆಗೆದುಕೊಂಡು ತಾವು ತಮ್ಮ ಒಂದು ಕೀ ಆನ್ಸರ್ನಲ್ಲಿ ತಮ್ಮ ಉತ್ತರಗಳನ್ನು ಪರಿಶೀಲನೆ ಮಾಡಿಕೊಳ್ಬಹುದಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈಗ ಇನ್ನೇನು ಈ ಒಂದು CET ಫಲಿತಾಂಶಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಈ ಪರೀಕ್ಷೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆ ಅಥವಾ ಪ್ರಕಟಣೆ ಹೊರಬಂದು ಒಂದು ಪರೀಕ್ಷೆ ಫಲಿತಾಂಶ ಲಭ್ಯವಾಗಲಿದೆ. ಧನ್ಯವಾದಗಳು.